ನಮಸ್ಕಾರ. ಸ್ಪೆಷಲ್ ಬುಲೆಟಿನ್ ಜೊತೆಗೆ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಅಂಚನ್. ನಾನು ವಿಜಯ್ ವೀರಪ್ಪ. ಆಫ್ ಕೋರ್ಸ್ ನಮ್ಗೆ ಈ ಸೂರ್ಯಗ್ರಹಣ ಅಂತ ಹೇಳಿದ ತಕ್ಷಣ ಜ್ಯೋತಿಷ್ಯ ವಲಯಕ್ಕೆ ಇದೊಂದು ರೀತಿ ಆಚರಣೆ, ಪ್ರತಿ ಚಂದ್ರಗ್ರಹಣದ ರೀತಿ ಅಥವಾ ಸೂರ್ಯಗ್ರಹಣದ ರೀತಿ ಅವ್ರಿಗೊಂದು ಆಚರಣೆಯಾಗಿದ್ರೆ, ವಿಜ್ಞಾನಿಗಳಿಗೆ ಇದು ಅಧ್ಯಯನದ ಒಂದು ಭಾಗ ಆಗಿರುತ್ತೆ, ಪ್ರತಿ ಸೂರ್ಯಗ್ರಹಣ ಮತ್ತೆ ಚಂದ್ರಗ್ರಹಣ. ಬಟ್ ಈ ಬಾರಿ ನಾವು ಸೂರ್ಯಗ್ರಹಣವನ್ನ ನೋಡ್ತಾ ಇದ್ದೀವಿ, ಭಾರತೀಯರಿಗೆ ನೋಡೋದಕ್ಕೆ ಸಿಗೋದಿಲ್ಲ. ಸ್ಪೇನ್ನ ಭಾಗದಲ್ಲಿ ಹಾಗೆ ಬೇರೆ ಭಾಗಗಳಲ್ಲಿ ನಮ್ಗೆ ನೋಡೋದಕ್ಕೆ ಸಿಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಐಸ್ಲ್ಯಾಂಡ್, ಉತ್ತರ ರಷ್ಯಾ ಐಲ್ಯಾಂಡ್ಗಳಲ್ಲಿ, ಗ್ರೀನ್ಲ್ಯಾಂಡ್ಗಳಲ್ಲಿ ಕಾಣೋದಕ್ಕೆ ಸಿಗ್ತಾ ಇದೆ ಹೊರತು ಭಾರತೀಯರಿಗೆ ಅದಕ್ಕೆ ಗೋಚರ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಆರಂಭ ಆಗೋದೇ ರಾತ್ರಿ ಆಗಿರೋದ್ರಿಂದ, 9:05 ನಂತರ ಪ್ರಾರಂಭ ಆಗ್ತಾ ಇರೋದ್ರಿಂದ ಸೂರ್ಯಗ್ರಹಣ ನಮ್ಗದನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ. ಬಟ್ ಕೆಲ ನಂಬಿಕೆಗಳು ಜ್ಯೋತಿಷ್ಯ ಪ್ರಕಾರವಾಗಿ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಒಂದು ಭೂಮಿ, ಒಂದು ಸೂರ್ಯ, ಒಂದು ಚಂದ್ರ ಈ ರೀತಿಯಾಗಿರ್ಬೇಕಾದ್ರೆ ಅದರ ಎಫೆಕ್ಟ್ಗಳು ಒಂದಲ್ಲ ಒಂದು ರೀತಿಯಾಗಿ ಆಗ್ತಾನೆ ಇರುತ್ತೆ ಅಂತ. ಇನ್ನು ಸೈಂಟಿಸ್ಟ್ಗಳ ವಾದವನ್ನ ನಾವು ಗಮನಿಸ್ತಾ ಹೋದ್ರೆ ಎಲ್ಲವೂ ಕೂಡ ಅವರಿಗೆ ಅಧ್ಯಯನದ ಒಂದು ಕುತೂಹಲಕಾರಿ ಘಟ್ಟ ಆಗಿರುತ್ತೆ. ಇವತ್ತು ಯಾವ ರೀತಿಯಾಗಿ ಅಧ್ಯಯನಕ್ಕೆ ಅದು ಪೂರ್ತಿಯಾಗಿರುತ್ತೆ, ಇದನ್ನ ನಮ್ಮ ಜೊತೆಗೆ ಸೈಂಟಿಸ್ಟ್ಗಳೇ ಜಾಯಿನ್ ಆಗ್ತಾರೆ. ಆ ನಂತರದಲ್ಲಿ ಅವ್ರ ಹತ್ರ ಮಾತನಾಡೋಣ. ಅದಕ್ಕೂ ಮುನ್ನ ಕೆಲ ಡೀಟೇಲ್ಸ್ ಗಳನ್ನ ಗಮನಿಸೋಣ. ಇದು ಶತಮಾನದ ಖಗ್ರಾಸ ಸೂರ್ಯಗ್ರಹಣ ಇವತ್ತು ಗೋಚರಿಸ್ತಾ ಇರೋದು. ಈಗಾಗಲೇ ಶುರುವಾಗಿದೆ ಸೂರ್ಯಗ್ರಹಣದ ಪ್ರಕ್ರಿಯೆ. ಭಾರತದಲ್ಲಿ ಗೋಚರ ಇಲ್ಲ. ನಾವೀಗಷ್ಟೇ ಹೇಳ್ತಾ ಇದ್ವಿ, ಇವತ್ತಿನ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರ ಆಗ್ತಾ ಇಲ್ಲ. ಗ್ರೀನ್ಲ್ಯಾಂಡ್, ಐಸ್ಲ್ಯಾಂಡ್, ಉತ್ತರ ರಷ್ಯಾ, ಅಟ್ಲಾಂಟಿಕ್ ಮಹಾಸಾಗರ, ಸ್ಪೇನ್, ಪೋರ್ಚುಗಲ್, ಫಿನ್ಲ್ಯಾಂಡ್, ಫ್ರಾನ್ಸ್, ಜರ್ಮನಿ, ಇಟಲಿ ಸೇರಿದ ಹಾಗೆ ಈ ಹಲವು ಭಾಗಗಳಲ್ಲಿ ಮಾತ್ರ ಇದು ಗೋಚರಿಸ್ತಾ ಇದೆ. ಖಗ್ರಾಸ ಸೂರ್ಯಗ್ರಹಣ ಭಾರತದಲ್ಲಿ ಯಾವುದೇ ರೀತಿಯಾಗಿ ಗೋಚರ ಆಗ್ತಾ ಇಲ್ಲ. ಐರೋಪ್ಯ ಭಾಗಗಳಲ್ಲಿ ಇದು ಗೋಚರ ಆಗ್ತಾ ಇದೆ. ಯಾವೆಲ್ಲ ದೇಶಗಳಲ್ಲಿ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಭಾರತದಲ್ಲಿ ಇವತ್ತಿನ ಸಂಪೂರ್ಣ ಸೂರ್ಯಗ್ರಹಣ, ಈ ವರ್ಷದ ಕೊನೆಯ ಸೂರ್ಯಗ್ರಹಣ ಗೋಚರ ಆಗ್ತಾ ಇಲ್ಲ. ಆದರೆ ಅದನ್ನು ಜ್ಯೋತಿಷ್ಯ ಶಾಸ್ತ್ರ ಹೇಗೆ ನೋಡುತ್ತೆ, ಮತ್ತು ವಿಜ್ಞಾನ ಇವತ್ತಿನ ಈ ಗ್ರಹಣದ ಬಗ್ಗೆ ಏನು ಹೇಳುತ್ತೆ, ಈ ಎರಡು ಆಯಾಮಗಳಲ್ಲೂ ಕೂಡ ನಾವು ಚರ್ಚೆ ಮಾಡ್ತಾ ಹೋಗೋಣ. ಯಾಕಂದರೆ ಗ್ರಹಣವನ್ನು ಪ್ರತಿ ಸಾರಿ ನಾವು ಎರಡು ಆಯಾಮದಲ್ಲಿ, ಎರಡು ದೃಷ್ಟಿಕೋನದಲ್ಲೂ ನೋಡ್ತಾ ಸಾಕ್ತೀವಿ. ಒಂದು ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳುತ್ತೆ ಗ್ರಹಣಗಳ ಬಗ್ಗೆ ಅಂತ, ಮತ್ತೊಂದು ವಿಜ್ಞಾನ ಸ್ಟಡಿ ಮೆಟೀರಿಯಲ್ ಆಗಿ ನೋಡುತ್ತೆ. ಪ್ರತಿ ಬಾರಿ ಗ್ರಹಣ ಆದಾಗಲೂ ಕೂಡ ಕಲಿಯೋದಕ್ಕೆ ಹೊಸದಿರುತ್ತೆ. ಹೀಗಾಗಿ ಇದರ ಬಗ್ಗೆ ಮಾತಾಡ್ತಾ ಹೋಗೋಣ. ಇದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಗೆಸ್ಟ್ಗಳು ಶೋ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತೀನಿ. ಮೊದಲನೇದಾಗಿ ಡಾಕ್ಟರ್ YSK ಆಚಾರ್ಯ ಗುರೂಜಿಯವರು, ಆಧ್ಯಾತ್ಮಿಕ ಚಿಂತಕರು ಮತ್ತು ಜ್ಯೋತಿಷ್ಯರು. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಜೊತೆಗೆ ಶ್ರೀನಿವಾಸ್ ಗುರೂಜಿ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಗುರೂಜಿ ನಮಸ್ತೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಆಲ್ ರೈಟ್, ಈಗ ಸೂರ್ಯಗ್ರಹಣ ಇವತ್ತು ಸಂಭವಿಸ್ತಾ ಇದೆ ಚೈತ್ರ, ಆದ್ರೆ ನಮ್ಮಲ್ಲಿ ಗೋಚರ ಇಲ್ಲ. ಬಟ್ ಮಹತ್ವ ಏನು? ಮಹತ್ವ ಗುರುಗಳೇ, ನಾನು ನಿಮ್ಮ ಹತ್ರನೇ ಕೇಳಬೇಕು. ಬಹಳ ಮುಖ್ಯವಾಗಿ ಭೀಮನ ಅಮಾವಾಸ್ಯೆ ಅಂತ ಹೇಳಿದ್ರೆ ಬಹಳ ವಿಶೇಷ. ಅದೇ ದಿನ ಸೂರ್ಯಗ್ರಹಣ ಬಂದ್ರೆ ಡೆಡ್ ಆಪೋಸಿಟ್ ಅಂತ ಹೇಳಲ್ವಾ ಜ್ಯೋತಿಷ್ಯದಲ್ಲಿ? ಹೇಗೆ ನೋಡ್ತೀರಿ ನೀವು? ಶಾಸ್ತ್ರದಲ್ಲಿ ಬಹಳ ಮುಖ್ಯವಾಗಿ ಅಪ್ರತ್ಯಕ್ಷಾಣಿ ಶಾಸ್ತ್ರಾಣಿ ವಿವಾದಸ್ತೇಷು ಕೇವಲಂ ಪ್ರತ್ಯಕ್ಷಂ ಜ್ಯೋತಿಷ್ಯ ಶಾಸ್ತ್ರಂ ಚಂದ್ರಮಾರ್ಕ ಸಾಕ್ಷಿಣಾಮ್ ಅಂತೇಳಿ ಶಾಸ್ತ್ರದ ಉಲ್ಲೇಖ ಇರತಕ್ಕಂಥದ್ದು ಇರುತ್ತೆ. ಏನು ಯಾವುದನ್ನು ಅಪ್ರಸ್ತುತವಾದದ್ದು ಅಂತ ನಾವು ಕರಿತೀವೋ ಅದನ್ನು ಪ್ರಸ್ತುತಪಡಿಸ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಸೂರ್ಯಚಂದ್ರರು. ಹೇಗೆ ಜ್ಯೋತಿಷ್ಯ ಅಂತಕ್ಕಂಥದ್ದು, ಬೆಳಕು ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥದ್ದು. ಯಾಕೆಂದರೆ ಸೂರ್ಯ ಅಂತಕ್ಕಂಥದ್ದು, ಸೂರ್ಯ ಇಲ್ಲ ಅಂದರೆ ಇದಕ್ಕೆ ಜ್ಯೋತಿಷ್ಯಕ್ಕೆ ಪಿತಾಮಹನೇ ಸೂರ್ಯ. ಹಾಗಾಗಿ ಯಾವುದೇ ಪ್ರಕೃತಿಯ ಮಡಲಲ್ಲಿ ಕೌತುಕಾದಿಗಳು ನಡೆದಾಗ ನಮಗೆ ಬಹಳ ಮುಖ್ಯವಾಗಿ ಸೂರ್ಯನ ಮೇಲೆ ಡಿಪೆಂಡೆನ್ಸಿ ಇರತಕ್ಕಂಥದ್ದಾಗುತ್ತೆ. ಅದು ನಾವು ಜ್ಯೋತಿಷ್ಯವಾಗಿ ಮಾರ್ಪಡಿಸ್ಕೊಂಡಾಗ ಜ್ಯೋತಿಷ್ಯ ಅಂತಕ್ಕಂಥದ್ದು ಗ್ರಹಗಳ ಮೇಲೆ ಅವಲಂಬನೆ ಆಗಿರ್ತಕ್ಕಂಥದ್ದಿದೆ. ಈ ಗ್ರಹಗಳು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಮನುಷ್ಯನ ಮೇಲೆ, ಜಂತೂನಾಂ ನರಜನ್ಮ ಉತ್ತಮಂ ಅಂತೇಳಿ ಮನುಷ್ಯನ ಮೇಲೆ ಅತೀತವಾದಂಥ ಪ್ರಭಾವವನ್ನು ಬೀರ್ತಕ್ಕಂಥದ್ದಾಗಿರುತ್ತೆ. ಅದನ್ನು ಬಹಳ ಮುಖ್ಯವಾಗಿ ಗ್ರಹಣ ಅಂತಕ್ಕಂಥದ್ದು ಅಮಾವಾಸ್ಯೆ ಅಂತಾದಾಗ ಸೂರ್ಯ ಚಂದ್ರರ ಸಂಯೋಜನೆ ಯುತಿ ಒಂದೇ ಕಡೆ ಇರತಕ್ಕಂಥದಕ್ಕೆ ನಾವು ಅಮಾವಾಸ್ಯೆ ಅಂತ ಕರಿತೀವಿ. 180 ಡಿಗ್ರಿಯಲ್ಲಿ ಬಂದಾಗ ಅದಕ್ಕೆ ಪೂರ್ಣಿಮಾ ಅಂತ, ಪೂರ್ಣಿಮಾ ಅಂತ, ಹುಣ್ಣಿಮೆ ಅಂತ ಕರಿತೀವಿ. ಈ ವಿಶೇಷವಾಗಿ ಏನಪ್ಪ ಅಂದರೆ ಇವತ್ತಿನ ಕಾಲಮಾನವನ್ನು ನಾವು ಅವಲೋಕಿಸಿದಾಗ ಹೇಗೆ ಬದುಕಿನಲ್ಲಿ ಗ್ರಹಣದ ಒಂದು ಪ್ರಭಾವ ಬೀರುತ್ತೆ ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಘಟ್ಟ. ಹೇಗೆ ಮನುಷ್ಯನ ಮೇಲೆ ಯಾಕೆ ಪ್ರಭಾವ ಬೀರುತ್ತೆ, ಯಾಕೆ ಬೇರೆಲ್ಲೂ ಬೀರಲ್ವಾ? ಖಂಡಿತ ಬೀಳುತ್ತೆ. ಯಾಕೆಂದರೆ ನಾವು ಇದನ್ನು ಪರ್ವಕಾಲ ಅಂತ ಕರಿತೀವಿ. ಅಂದರೆ ಈ ಪರ್ವ ಅಂದರೆ ಅಂತಕ್ಕಂಥದ್ದು, ಈಗ ದೇವತಾ ಉಪಾಸನೆಗಳಿಗೆ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಸ್ಥಾನಗಳಿದ್ದಂಥ ದಿನಮಾನಗಳಲ್ಲಿ ವಿಶೇಷವಾಗಿ ಉತ್ಕೃಷ್ಟವಾಗಿರ್ತಕ್ಕಂಥ ಪರ್ವಕಾಲ ಅಂತ ಕರಿತೀವಿ. ಅಂದರೆ ಕಾಲೇ ವರ್ಷದ ಪರ್ಜನ್ಯಾಂ ಪೃಥಿವೀಂ ಸಸ್ಯಶ್ಯಾಮಲೆ
ದೇಶೋಯಂ ಕ್ಷೋಭರಹಿತ ಸಜ್ಜನಾ ಸಂತು ನಿರ್ಭಯಾಃ ಅಪುತ್ರ ಪುತ್ರಣ ಸಂತು ಪೌತ್ರಿಣಃ ಅದನಾ ಸದನಾ ಸಂತು ಜೀವಂತು ಶರಧಾಂ ಶತಂ ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವತ್ರ ನಂದಿತು ಅಂತ ಹೇಳುತ್ತೆ. ಈ ನಂಬಿಕೆಗಳ ಬಗ್ಗೆ ಎಲ್ಲ ಮಾತನಾಡೋಣ ಗುರುಜಿ, ಬಹಳಷ್ಟಿದೆ ಮಾತನಾಡೋದಕ್ಕೆ. ಆಚರಣೆಗಳ ಬಗ್ಗೆನೂ ಕೂಡ ಮಾತನಾಡಬೇಕು. ನಮ್ಮ ಜೊತೆಗೆ ಸೈಂಟಿಸ್ಟ್ ಭರತ್ ಕೂಡ ಜಾಯ್ನ್ ಆಗಿದ್ದಾರೆ. ಭರತ್ ನಮಸ್ತೆ, ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ನಮಸ್ತೆ, ಕೇಳಿಸ್ತಾ ಇದೆ, ಹೇಳಿ. ಓಕೆ ಭರತ್, ಯಾವಾಗ್ಲೂ ಹೇಳ್ತಾ ಇರ್ತೀರಿ ನೀವು, ಚಂದ್ರಗ್ರಹಣ ಆಗ್ಲಿ ಸೂರ್ಯಗ್ರಹಣ ಆಗ್ಲಿ ಅವಕಾಶಗಳನ್ನ ಮಿಸ್ ಮಾಡ್ಕೋಬಾರ್ದು. ಅಧ್ಯಯನಕ್ಕಿರುವಂತ ಒಂದೊಳ್ಳೆ ಆಪರ್ಚುನಿಟಿ, ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಕೂಡ ಈ ಅವಕಾಶನ ಬಳಸ್ಕೋಬೇಕು ಅಂತ. ಬಟ್ ಇವತ್ತು ಭಾರತದಲ್ಲಿ ಅದ್ರ ಗೋಚರ ಇಲ್ಲ. ಹೇಗೆ ಅಧ್ಯಯನಕ್ಕೆ ಹೆಲ್ಪ್ ಆಗ್ತಾ ಇದೆ ಇದು ಭರತ್? ಈಗ ಏನಾಗತ್ತೆ ಅಂದ್ರೆ ಮುಂಚಿನ ತರ ಟೆಕ್ನಾಲಜಿ ಅಷ್ಟು ಹಿಂದೆ ಇಲ್ಲ. ಟೆಕ್ನಾಲಜಿ ಇಸ್ ವೇ ಅಡ್ವಾನ್ಸ್. ಸೊ ಎಲ್ಲೇ ಎಕ್ಲಿಪ್ಸ್ ನೋಡ್ತಾ ಇದ್ರೂನು ಲೈವ್ ಬ್ರಾಡ್ಕಾಸ್ಟಿಂಗ್ ನಡೀತಾ ಇರುತ್ತೆ, ಅಲ್ಲಿಂದ ರಿಸರ್ಚ್ ಡೇಟಾಗಳು ಸಿಗ್ತಾ ಇರುತ್ತೆ ಎಲ್ಲರಿಗೂನು. ಸೊ ದಿ ಆಕ್ಸೆಸಿಬಿಲಿಟಿ ಆಫ್ ಡೇಟಾ ಇಸ್ ವರ್ಲ್ಡ್ ವೈಡ್ ಅವೈಲಬಲ್. ಸೊ ನಿಮ್ಗೆ ಫಿಸಿಕಲಿ ಆಗಿ ಅಲ್ಲೇ ಇರ್ಬೇಕು, ಅಲ್ಲೇ ನೋಡ್ಬೇಕು ಅನ್ನೋ ಪ್ರಾಬಬಿಲಿಟೀಸ್ ತುಂಬಾ ಕಮ್ಮಿ ಇರುತ್ತೆ. ಓಕೆ, ಸೊ ಮೇಜರ್ಲಿ ಏನಾಗುತ್ತೆ ಅಂದ್ರೆ ಡೇಟಾ ಡ್ರಿವನ್ ರಿಸರ್ಚ್ ಇರೋದ್ರಿಂದ ಸೊ ನಿಮ್ಗೆ ಡೇಟಾ ಎಲ್ ಬೇಕಾದ್ರೂ ಸಿಗ್ಬೋದು. ಅಂಡ್ ಈಗಿನ ಸಿಚುವೇಶನ್ ಅಲ್ಲಿ ವಿ ಇಂಡಿಯನ್ಸ್ ಆರ್ ಆಲ್ಮೋಸ್ಟ್ ಎವ್ರಿವೇರ್ ಇನ್ ದ ಪಾರ್ಟ್ ಆಫ್ ದಿ ವರ್ಲ್ಡ್. ಸೊ ಹಂಗಾಗಿ ಅಂಡ್ ವಿ ಆರ್ ಎಕ್ಸ್ಟ್ರೀಮ್ಲಿ ಟೆಕ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸ್ಯಾವಿ. ಸೊ ಈ ರೀತಿ ಇರೋದ್ರಿಂದ ನಾವು ಅಲ್ಲೇ ಇರ್ಬೇಕು, ಅಲ್ಲಿಂದ ಫಿಸಿಕಲ್ ಡೇಟಾ ತಗೊಂಡ್ರೆ ಮಾತ್ರನೇ ನಮ್ಗೇನಾದ್ರೂ ಯೂಸ್ಫುಲ್ ಆಗುತ್ತೆ, ಅದರಿಂದ ಏನಾದ್ರೂ ವಿ ಕ್ಯಾನ್ ಅರೈವ್ ಅಟ್ ಸಮಥಿಂಗ್ ಅನ್ನೋದು ಇಟ್ ಇಸ್ ಪಾಸ್ಟ್ ಸ್ಟೋರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್ ಭರತ್, ಥ್ರೂ ಔಟ್ ಲೈವ್ ನಮ್ ಜೊತೆಗೆ ಇರಬೇಕು. ಯಾಕಂದ್ರೆ ಪ್ರತಿ ಹಂತದಲ್ಲಿ ಏನ್ ಬದಲಾವಣೆಗಳು ಆಗುತ್ತೋ ಅದೆಲ್ಲವನ್ನ ಕೂಡ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇರಬೇಕು ನಮ್ಗೆ ಅಂತ. ಸ್ಟೇ ಆನ್ ಲೈನ್. ನಮ್ ಜೊತೆಗೆ ಶ್ರೀನಿವಾಸ್ ಗುರುಜಿ ಕೂಡ ಇದ್ದಾರೆ. ಗುರುಗಳೇ, ನಾವೀಗಾಗಲೇ ಮಾತಾಡ್ತಾ ಇದ್ವಿ ಸೂರ್ಯಗ್ರಹಣದ ಬಗ್ಗೆ. ಖಗ್ರಾಸ ಸಂಪೂರ್ಣ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸ್ತಾ ಇಲ್ಲ, ಹೌದು. ಆದ್ರೆ ಜ್ಯೋತಿಷ್ಯ ಶಾಸ್ತ್ರ ಏನ್ ಹೇಳುತ್ತೆ, ಇವತ್ತಿನ ಈ ಸೂರ್ಯಗ್ರಹಣದ ಮಹತ್ವ ಏನು ಅನ್ನೋದ್ರ ಬಗ್ಗೆ ನಿಮ್ಮ ಮೊದಲ ಮಾತುಗಳು. ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ನಮ್ಮ ಭಾರತ ದೇಶಕ್ಕೆ ಗ್ರಹಣದ ಗೋಚಾರ ಇದ್ದರೂ ಸಹ ಗ್ರಹಣದ ಗ್ರಹಚಾರಗಳು ಅಂತ ಇರ್ತದಲ್ಲ, ಗ್ರಹಗಳ ವ್ಯತ್ಯಾಸಗಳು ಇರುತ್ತಲ್ಲ, ಅದಕ್ಕೋಸ್ಕರವಾಗಿ ನಾವು ಕೆಲವು ನಿಬಂಧನೆಗಳನ್ನು ನಾವು ಅನುಸರಿಸಲೇಬೇಕಾಗತ್ತೆ. ಕೆಲವು ಯಾವ ದೇಶಗಳಲ್ಲಿ ಗ್ರಹಣದ ಸ್ಪರ್ಶಕಾಲ ಇರುತ್ತೋ ಅಂಥ ಕಾಲಗಳಲ್ಲಿ ಅಂಥ ಜಾಗದಲ್ಲಿ ಆಚರಣೆಗಳುಂಟು. ಶಾಸ್ತ್ರ ಏನು ಹೇಳುತ್ತೆ, ಎಲ್ಲಿ ಈ ಗ್ರಹಣದ ಸ್ಪರ್ಶ ಕಾಲಗಳು ಅಂದರೆ ಸೂರ್ಯನ ರಶ್ಮಿಗಳು ಕಿರಣಗಳು ಎಲ್ಲಿ ಬೀಳೋದಿಲ್ವೋ ಆಗ ಗ್ರಹಣಗಳಾಗ್ತಲೇ ಇರ್ತಲ್ಲ ಜಾಗದಲ್ಲಿ ಗ್ರಹಣದ ಆಚರಣೆಗಳನ್ನು ಮಾಡುವಂಥ ಅವಶ್ಯಕತೆಗಳು ಬರೋದಿಲ್ಲ. ಅಂದರೆ ಉಪವಾಸವಾಗಿರ್ಬೋದು, ಕೆಲವು ನಿಷಿದ್ಧವಾದಂತಹ ಕೈಂಕರ್ಯಗಳನ್ನು ಮಾಡೋದಂಥದ್ದಾಗ್ಬೋದು, ಅದು ಸಹ ಮಾಡಲಿಕ್ಕೆ ಅವಕಾಶಗಳೇನು ಬೇಕಾಗೋದಿಲ್ಲ. ಯಾಕೆ ಅಂತಂದರೆ ಗ್ರಹಣದ ಸ್ಪರ್ಶ ನಮಗೆ ಗೋಚಾರ ಇರೋದಿಲ್ಲ, ಕಾಣ್ತಾ ಇರೋದಿಲ್ಲ. ಅದರಿಂದ ಎಲ್ಲಿ ಸ್ಪರ್ಶ ಇರುತ್ತೋ ಅಲ್ಲಿ ಅದನ್ನು ಮಾಡಲೇಬೇಕಾಗತ್ತೆ. ಈಗ ಆಗ್ತಿರುವಂತಹ ಖಗ್ರಾಸ ಸೂರ್ಯಗ್ರಹಣ, ಸೂರ್ಯ ಮತ್ತು ಕೇತುಗಳ ದಲ್ಲಿ ನಡೆಯುವಂತಹ ಗ್ರಹಣ, ಅದರಲ್ಲೂ ಸಹ ರವಿಯ ಸ್ವಕ್ಷೇತ್ರಾಧಿಪತಿಯಾದಂತಹ ಸಿಂಹರಾಶಿನಲ್ಲಿ ನಡೀತಿರುವಂಥದ್ದು ಕೇತುಗ್ರಸ್ತ ಸೂರ್ಯಗ್ರಹಣ. ಗ್ರಹಣದ ಸಂದರ್ಭದಲ್ಲಿ ಅದೇ ರಾಶಿಯಲ್ಲಿ ಬುಧಗ್ರಹನೂ ಅಲ್ಲೇ ಇರ್ತಾನೆ. ಆದ್ದರಿಂದ ಈ ಗ್ರಹಣ ತುಂಬ ಲಾಂಗ್ ಟೈಮ್, ಅಂದರೆ 7 ಗಂಟೆಯ ಕಾಲದವರೆಗೂ ಆಗುವಂಥ ಸ್ಪರ್ಶ ಕಾಲ ಇದೆಯಲ್ಲ, ಎಲ್ಲಿ ಸ್ಪರ್ಶದ ಗೋಚಾರಗಳಿರುವಂಥ ಪ್ರದೇಶಗಳಲ್ಲಿ ಸ್ವಲ್ಪ ಭಯದ ವಾತಾವರಣ, ಸ್ವಲ್ಪ ಪಂಚಭೂತಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂತಹ ವಾತಾವರಣಗಳು ಅದೆಲ್ಲವೂ ಸಹ ಆ ಜಾಗದಲ್ಲಿ ಕಾಣುತ್ತೆ. ಆದರೆ ಭಾರತೀಯರು ಭಯಪಡುವಂಥ ಅವಶ್ಯಕತೆಗಳು ಖಂಡಿತವಾಗಿ ಇರೋದಿಲ್ಲ. ಆದರೆ ಕೆಲವು ರಾಶಿಯ ಮೇಲೆ ಪ್ರಭಾವ ಬೀರೋದ್ರಿಂದ ಕೆಲವು ರಾಶಿಯವರು ಎಚ್ಚರಿಕೆಯಿಂದ ಇರುವಂಥದ್ದು ಸೂಕ್ತ. ಸೊ ಅದರಲ್ಲಿ ಮುಖ್ಯವಾಗಿ ಸಿಂಹರಾಶಿ, ಸ್ವಕ್ಷೇತ್ರಾಧಿಪತಿಯಾದಂಥ ಸಿಂಹರಾಶಿ ಮತ್ತು ಕರ್ಕಾಟಕ ರಾಶಿಯವರು, ಈ ರೀತಿಯಾದಂತಹ ಕೆಲವು ರಾಶಿಯವರು ಸ್ವಲ್ಪ ಜಾಗ್ರತೆಯನ್ನು ವಹಿಸುವಂಥದ್ದು ಸೂಕ್ತ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಓಕೆ ಶ್ರೀನಿವಾಸ್ ಗುರುಗಳೇ, ನಮ್ಮ ಜೊತೆ ಈಗಾಗಲೇ ಈ ವರ್ಷದ ಕೊನೆಯ ಸೂರ್ಯಗ್ರಹಣ ಆರಂಭ ಆಗಿದೆ ಪ್ರಕ್ರಿಯೆ. ಮಾತಾಡ್ತಾ ಇದ್ವಿ ನಾವು ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಈಗ ನೆಹರು ತಾರಾಲಯದ ನಿರ್ದೇಶಕರು ಗುರುಪ್ರಸಾದ್ ಅವರು ಕೂಡ ನಮ್ಮೊಟ್ಟಿಗೆ ಲೈವಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈಗಾಗಲೇ ಬೇರೆ ಬೇರೆ ಆಯಾಮಗಳಲ್ಲಿ ನಾವು ಗ್ರಹಣದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಸರ್. ಈಗ ವಿಜ್ಞಾನ ಹೇಗೆ ನೋಡ್ತಾ ಇದೆ ಇವತ್ತಿನ ಈ ಖಗ್ರಾಸ ಸೂರ್ಯ ಗ್ರಹಣವನ್ನ?
ಖಂಡಿತ ವಿಜ್ಞಾನದ ದೃಷ್ಟಿಯಿಂದ ಇದೊಂದು ವಿಸ್ಮಯಕಾರಿ ವಿದ್ಯಮಾನ. ಸೂರ್ಯಗ್ರಹಣಗಳು ಚಂದ್ರಗ್ರಹಣಗಳು ಆಗುವಂಥದ್ದೇ. ವರ್ಷಕ್ಕೆ ಈ ವರ್ಷನೇ 4 ಗ್ರಹಣಗಳು ಸಂಭವಿಸ್ತಾ ಇವೆ. ಅದರಲ್ಲಿ 3ನೇದು ಇವತ್ತು ಸಂಭವಿಸ್ತಾ ಇದೆ. ಇನ್ನು 28ನೇ ತಾರೀಕು ಚಂದ್ರಗ್ರಹಣ ಇದೆ. ಹಾಗಾಗಿ ಇದು ನೈಸರ್ಗಿಕ ವಿದ್ಯಮಾನಗಳು. ವಿಜ್ಞಾನ ಇದನ್ನೇನು ನೋಡುತ್ತೆ ಅಂದ್ರೆ ಇದು ಆವಾಗವಾಗ ಆಗುವಂತಹ ನೈಸರ್ಗಿಕ ವಿದ್ಯಮಾನಗಳು. ಇದರಲ್ಲಿ ಸೂರ್ಯನ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಚಂದ್ರನ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಭೂಮಿಯ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳು ಇರುತ್ತೆ ಬೇರೆ ಬೇರೆ ದೃಷ್ಟಿಗಳಿಂದ ಅಂತ ವಿಜ್ಞಾನ ಇದನ್ನ ಪರಿಗಣಿಸುತ್ತೆ. ಇದರಲ್ಲಿ ಏನಪ್ಪ ಮುಖ್ಯ ಅಂದ್ರೆ ಪ್ರಕೃತಿ ನಮಗೆ ಇಂತಹ ಒಂದು ವಿಸ್ಮಯಕಾರಿ ವಿದ್ಯಮಾನವನ್ನ ಕಂಡು ಆನಂದಿಸುವಂತಹ ಅವಕಾಶ ಒದಗಿಸ್ಕೊಟ್ಟಿದೆ. ಅದನ್ನ ನಾವು ಬಳಸ್ಕೋಬೇಕು ಅನ್ನೋದು ವಿಜ್ಞಾನದ ದೃಷ್ಟಿಯಿಂದ ಇದು ವಿಜ್ಞಾನದ ಅನಿಸಿಕೆ ಅಂತ ನನ್ನ ದೃಷ್ಟಿಯಲ್ಲಿ ಇದು. ರೈಟ್ ಥ್ಯಾಂಕ್ ಯು ಗುರುಪ್ರಸಾದ್ ಅವರೇ. ಹಾಗೆ ಲೈವ್ ನಲ್ಲಿರಿ. ಭರತ್, ಸ್ಕ್ರೀನ್ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ ನಾನು ನಿಮ್ಗೆ. ನಾರ್ವೆಯ ದೃಶ್ಯ ಲೈವ್ ನಲ್ಲಿ ನೋಡ್ತಾ ಇದ್ದೀವಿ. ಆಲ್ಮೋಸ್ಟ್ 7:22 ಸಂಜೆ ಆಗುತ್ತೆ ನಾರ್ವೆನಲ್ಲಿ. ಆರಂಭ ಇದು. ಕೆನ್ ಯು ಎಕ್ಸ್ಪ್ಲೇನ್? ಏನಾಗ್ತಾ ಇದೆ ಅಂದ್ರೆ ದಿಸ್ ಇಸ್ ದಿ ಇನಿಷಿಯಲ್ ಫೇಸ್ ಅಂತ ಹೇಳ್ತಾರೆ. ಸೊ 2 ಟೈಪ್ ಆಫ್ ರೀಜನ್ಸ್ ಇರುತ್ತೆ. ಸೊ ಒಂದು ಸೂರ್ಯ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ, ಆಮೇಲೆ ಚಂದ್ರ ಮುಂದೆ ಇರೋದ್ರಿಂದ. ಸೊ ಚಂದ್ರ ನಿಧಾನಕ್ಕೆ ಸೂರ್ಯನ ಮುಂದೆ ಕವರ್ ಆಗ್ತಾ ಬರ್ತಾ ಇದ್ದಾನೆ. ಸೊ ಪೋರ್ಷನ್ ಆಫ್ ದಿ ಸನ್ ಗೆಟ್ಸ್ ಕವರ್ಡ್ ಪಾರ್ಷಿಯಲಿ. ಆಮೇಲೆ ಕಂಪ್ಲೀಟ್ ಆಗಿ ಫುಲ್ಲು ಸೂರ್ಯನ ಕವರ್ ಮಾಡ್ಕೋತಾನೆ. ಸೊ ದಟ್ ಈಸ್ ಕಾಲ್ಡ್ ಅಸ್ ಟೋಟಾಲಿಟಿ. ಸೊ ದಿಸ್ ಇಸ್ ಪಾರ್ಷಿಯಲ್ ಎಕ್ಲಿಪ್ಸ್ ಅಂತ ಹೇಳ್ತಾರೆ. ಸೊ ದಿಸ್ ಫೇಸ್ ಈಗ ತುಂಬಾ ಕಡೆ ಏನಾಗುತ್ತೆ ಅಂದ್ರೆ ಟೋಟಾಲಿಟಿ ಕಾಣಿಸೋದು ತುಂಬಾ ರೇರ್, ಬಟ್ ಪಾರ್ಷಿಯಲ್ ಎಕ್ಲಿಪ್ಸ್ ಕಾಣಿಸೋದು ಇಟ್ಸ್ ಕ್ವೈಟ್ ಫ್ರೀಕ್ವೆಂಟ್. ಸೊ ದಿಸ್ ಫೇಸ್ ಇಸ್ ಕಾಲ್ಡ್ ಆಸ್ ದ ಪಾರ್ಷಿಯಲ್ ಎಕ್ಲಿಪ್ಸ್ ಫೇಸ್ ಅಂತ ಹೇಳ್ತಾರೆ. ಸೊ ವೇರ್ ದ ಕಂಪ್ಲೀಟ್ ಸನ್ ಇಸ್ ನಾಟ್ ಕಂಪ್ಲೀಟ್ಲಿ ಕವರ್ಡ್ ಬೈ ದಿ ಫೋರ್ಗ್ರೌಂಡ್ ಆಬ್ಜೆಕ್ಟ್ ವಿಚ್ ಇಸ್ ಮೂನ್. ಇಲ್ಲೂ ಕೂಡ ಸಮಯ ಹೋಗ್ತಾ ಬದಲಾಗಬಹುದು ಅಂತ ಭರತ್. ಸೊ ನೀವ್ ಯಾವ ಜಾಗದಲ್ಲಿ ಇದ್ದೀರಾ ಆ ಜಾಗದಲ್ಲಿ ನಿಮ್ಗೆ ಟೋಟಾಲಿಟಿ ಪಾಯಿಂಟ್ ಕವರ್ ಆಗ್ತಾ ಇದೆ ಅಂದ್ರೆ ಕಂಪ್ಲೀಟ್ ಸೂರ್ಯ ಚಂದ್ರನಿಂದ ಕವರ್ ಆಗುತ್ತೆ. ಸೊ ಅದು ಟೋಟಾಲಿಟಿ ರೀಜನ್ ಅಂತ ಹೇಳ್ತಾರೆ. ನೀವು ಆ ಟೋಟಾಲಿಟಿ ರೀಜನ್ ಗಿಂತ ಸ್ವಲ್ಪ ಮೇಲೆ ಅಥವಾ ಸ್ವಲ್ಪ ಕೆಳಗಡೆ ಇದ್ರೆ ಇವತ್ತು ಕೂಡ ಅವ್ರಿಗೆ ಪಾರ್ಷಿಯಲ್ ಎಕ್ಲಿಪ್ಸ್ ಕಾಣುತ್ತೆ. ಓಕೆ ಅಂಡ್ ಯಾವಾಗ ಈ ಪೊಸಿಷನ್ಗಳು ಚೇಂಜ್ ಆಗುತ್ತೆ, ಆಕಾರಗಳು ಬದಲಾಗ್ತಾ ಹೋಗುತ್ತೆ, ನೀವು ಇಂಟರಪ್ಟ್ ಮಾಡಿ ಅದನ್ನ ಎಕ್ಸ್ಪ್ಲೈನ್ ಮಾಡಬಹುದು ಭರತ್?